ಮೃತರಲ್ಲಿ ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ಬಂದಿದೆ ಅಂತ ಅಧಿಕಾರಿಗಳ ಬಳಿ ರಾಜಣ್ಣ ಮಾಹಿತಿ ಕೇಳಿದ್ದಾರೆ. ಮೃತರಲ್ಲಿ ಇನ್ನೂ ಎಷ್ಟು ಜನರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಕ್ಕೆ ಬಾಕಿ ಇದೆ ಅನ್ನುವಂಥ ಡೀಟೇಲ್ಸ್ ಎಲ್ಲ ಅಧಿಕಾರಿಗಳಿಂದ ಇಸ್ಕೊಂಡಿದ್ದಾರೆ. ಆರೋಗ್ಯಾಧಿಕಾರಿಗಳು ಮೃತಪಟ್ಟವರ ಪಟ್ಟಿ ಮುಂದೆ ಕಾರಣದ ಬಗ್ಗೆ ನಮೂದಿಸಿ ಅಂತ ಕೂಡ ಆರೋಗ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ತಪ್ಪು ವರದಿ ಕೊಟ್ಟರೆ ನೋಟಿಸ್ ಕೊಡಿ ಅವರಿಗೆ ಅಂತ ರಾಜಣ್ಣ ಹೇಳಿದ್ದಾರೆ. ಹಾಸನ ಎಸ್ಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಸೂಚನೆ ಕೊಟ್ಟಿದ್ದಾರೆ. ಆಗ್ತವೆ, ಅದನ್ನ ನಿಖರವಾದ ಮಾಹಿತಿಯನ್ನ ಸರಿಯಾಗಿ ಜನರಿಗೆ ಕೊಡಬೇಕು. ಸುಳ್ಳು ಮಾಹಿತಿ ಕೊಟ್ಟರೆ ಪ್ಯಾನಿಕ್ ಆಗೋದು ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಆದಷ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಬೇಕು. ಅವ್ರು ಏನಾದರೂ ರೆಫ್ಯೂಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅವರಿಗೆ ನೀವು ಹೇಳ್ದಂಗೆ ಅವ್ರು ರೆಫ್ಯೂಸ್ ಮಾಡಿದ್ಮೇಲೆ ನಿಯರ್ ಟು ದಿ ಟ್ರೂತ್ ಏನಿದೆ ಅಂಶ ಅದನ್ನ ಎಲಿಸಿಟ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನ ನೀವು ಮಾಡಬೇಕು. ಅದನ್ನ ಮತ್ತೆ ನೀವು ಪ್ರತಿಯೊಂದು ಕೇಸ್ ಕೂಡ ಹಿಸ್ಟ್ರಿ ಬರೀಬೇಕು. ಹಿಸ್ಟ್ರಿ ತಗೊಂಡು ಈಗ ನಾವು ಕೊಟ್ಟಿರಲ್ಲ ಸ್ಟೇಟ್ಮೆಂಟ್, ಅದರಲ್ಲಿ ನೀವು ಮುಂದೆ ಬರೀಬೇಕು. ನಿಮ್ಮ ಬಗ್ಗೆ ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅದರಲ್ಲಿ ಕನ್ಫರ್ಮ್ ಆಗಿದೆ, ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅವರ ಓರಲ್ ಕ್ವಶನ್ಸ್ ಮೇಲೆ ಎಲಿಸಿಟ್ ಮಾಡಿ ಈ ಥರ ಅಭಿಪ್ರಾಯ ತರ್ತೀವಿ ಅಂತ ಅದರಲ್ಲೇ ಬರೀಬೇಕು. ಆಗ್ತವೆ, ಅದನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಹೃದಯಾಘಾತ ವರದಿಗಳ ಸತ್ಯಾಂಶ ಪರಿಶೀಲನಾ ಸಭೆಯನ್ನ ಏನು ರಾಜಣ್ಣ ಅವರು ನಡೆಸಿದ್ದಾರೆ, ವಾಸ್ತವಾಂಶ ಪರಿಶೀಲನಾ ಸಭೆ, ಏನೆಲ್ಲ ಮಾಹಿತಿಯನ್ನ ಕೊಟ್ಟರು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಖಚಿತತೆಯನ್ನ ಕೊಟ್ಟರು, ಹಾಗೂ ಅಧಿಕಾರಿಗಳಿಗೆ ಏನೆಲ್ಲ ನಿರ್ದೇಶನಗಳನ್ನ ಕೊಟ್ಟರು. ಖುಷ್ವಂತ್, ಸರ್ಕಾರ ತುರ್ತು ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತಾ? ಈ ಇಶ್ಯೂನ ಗಂಭೀರವಾಗಿ ಅಡ್ರೆಸ್ ಮಾಡ್ತಾ ಇದೆ ಸರ್ಕಾರ ಅಂತ ಅನ್ಸುತ್ತಾ? ಶ್ರೀಲಕ್ಷ್ಮಿ, ಈಗ ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಆಗ್ತಿದ್ದಂತೆ ಸಾಕಷ್ಟು ಕ್ರಮವನ್ನ ಹಾಸನ ಜಿಲ್ಲಾಡಳಿತ ಮತ್ತು ಹಾಸನದ ಆರೋಗ್ಯಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನು ಹೃದಯಾಘಾತ ಅಂತ ತೀರ್ಕೊಂಡಿದ್ದಾರೆ ಅಂತವರ ಮನೆಗೆ ಭೇಟಿ ನೀಡುವಂಥದ್ದು ಮತ್ತು ಅದರ ಕೇಸ್ ಸ್ಟಡಿಯನ್ನ ಮಾಡುವಂಥದ್ದು ಮೊದಲನೇ ಹೆಜ್ಜೆ. ಅದರಲ್ಲಿ ಈಗಾಗಲೇ ಸವಾಲಾಗಿರುವಂಥದ್ದು ಅಂದ್ರೆ ಈಗ ಏನು ಹೃದಯಾಘಾತ ಅಂತ ಮರಣ ಹೊಂದಿದ್ರು ಅವರುಗಳ ಹೆಚ್ಚಿನವರು ಯಾರು ಕೂಡ ಈ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಅವರ ಮೃತದೇಹಗಳನ್ನ ನೀಡ್ತಾ ಇಲ್ಲ. ಇದು ಅವರಿಗೆ ಒಂದು ಅವರು ಮರಣೋತ್ತರ ಪರೀಕ್ಷೆಗೆ ನೀಡಬಹುದು ಅಥವಾ ನೀಡದೇ ಇರ್ಬೋದು, ಇದು ಅವರಿಗೆ ಇರುವಂತಹ ಸ್ವಾತಂತ್ರ್ಯ. ಹೀಗಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಖಚಿತವಾಗಿ ಇಂತಹ ವಿಚಾರದಿಂದಲೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಬರ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ ಅನ್ನೋದನ್ನ ಖುದ್ದು ಸಚಿವರೇ ಅದನ್ನ ಒಪ್ಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಇನ್ನೂ ಕೂಡ ವರದಿ ಕೊಡ್ಲಿಕ್ಕೆ ಮಂಗಳವಾರ ತನಕ ಅಂದ್ರೆ ನಾಡಿದ ತನಕ ಸಮಯವನ್ನ ಕೂಡ ಈ ಒಂದು ತನಿಖಾ ಸಮಿತಿ ಏನಿತ್ತು ಪರಿಶೀಲನೆ ಮಾಡ್ಲಿಕ್ಕೆ ಸಮಿತಿಯನ್ನ ರಚಿಸಿದ್ರು, ಅವರು ತೆಗೆದುಕೊಂಡಿದ್ದಾರೆ. ಆದ್ರೆ ಸುಮಾರು ಈಗಾಗಲೇ ಅಧಿಕೃತವಾಗಿ 22 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 18 ಮಂದಿ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ನಿರಾಕರಣೆಯನ್ನ ಅಂದ್ರೆ ಅವ್ರದ್ದು 18 ಮಂದಿ ಇದ್ದು ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿಯಾಗಿ ಕೈ ಸೇರದೇ ಇರುವಂತದ್ದು. ಅಲ್ಲಿ ಕೇವಲ 4 ಮಂದಿಯದ್ದು ಮಾತ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುವಂತದ್ದು. ಇದು ಹೃದಯಾಘಾತ ಅಂತ ಸಾಬೀತಾಗಿದೆ. ಆದ್ರೆ ಕೆಲವರು ಕಿರಿ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ರು ಕೂಡ ಅವರಿಗೆ ಈ ಮೊದಲೇ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿತ್ತು ಅನ್ನುವಂಥದ್ದು ಕೇಸ್ ಸ್ಟಡೀಸ್ ಇಂದ ತಿಳಿದು ಬಂದಿರುವಂತದ್ದು. ಹೀಗಾಗಿ ಹಾಸನದಷ್ಟೇ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ದಾಖಲಾಗ್ತಾ ಇದೆ. ಆದ್ರೆ ಹಾಸನದಲ್ಲೇ ಇದು ಜಾಸ್ತಿ ಕೇಂದ್ರೀಕೃತ ಆಗ್ತಾ ಇದೆ ಅನ್ನುವಂತ ಮಾತನ್ನ ಸಚಿವರು ಹೇಳಿರುವಂತದ್ದು. ಆದ್ರೂ ಕೂಡ ಹಾಸನದಲ್ಲಿ ಈಗ ಹೃದಯಾಘಾತ ಪ್ರಕರಣ ಹೆಚ್ಚಾದಂತೆ ಇನ್ನ ಕೇವಲ 1 ವಾರದಲ್ಲಿ ಹಾಸನದ ಏಮ್ಸ್ಗೆ ಹೆಚ್ಚಿನ ವೈದ್ಯರನ್ನ ಅಂದ್ರೆ ಕಾರ್ಡಿಯಾಲಜಿಸ್ಟ್ ಇರ್ಬೋದು, ಹೃದ್ರೋಗ ತಜ್ಞರನ್ನ ಕೂಡ ಹೆಚ್ಚುವರಿಯಾಗಿ ನೇಮಿಸಿಕೊಳ್ಳಲಾಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಕೂಡ ಕಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಮಾತನಾಡಲಾಗಿದೆ ಅಂತ. ಜೊತೆಗೆ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಏನಿರುತ್ತೆ, ಈ ತಪಾಸಣೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ತಪಾಸಣೆಗಳನ್ನು ಮಾಡಿ ಅನ್ನೋದನ್ನು ಕೂಡ ಅಧಿಕಾರಿಗಳು ಸೂಚಿಸಿರುವಂತದ್ದು. ಒಟ್ಟಾರೆಯಾಗಿ ಈಗ ಇನ್ನೂ ಕೂಡ ಈ ಸಭೆಯಾದ ನಂತರ ಈ ಒಂದು ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ನಿರ್ದಿಷ್ಟವಾಗಿ ಯಾಕಾಗಿ ಆಗಿದೆ ಅನ್ನುವಂಥದ್ದು ವೈದ್ಯಕೀಯ ಏನು ಒಂದು ವರದಿ ಇದೆ ಅದು ಕೈ ಸೇರಿದ ನಂತರವೇ ಇದಕ್ಕೆ ಒಂದು ಅಂತಿಮ ಒಂದು ತಾರ್ಕಿಕ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಖುಷ್ವಂತ್, ಡೀಟೇಲ್ಸ್ಗಾಗಿ. ಮೃತರಲ್ಲಿ ಎಷ್ಟು ಜನರ ಮರಣೋತ್ತರ ಪರೀಕ್ಷೆ ಬಂದಿದೆ ಅಂತ ಅಧಿಕಾರಿಗಳ ಬಳಿ ರಾಜಣ್ಣ ಮಾಹಿತಿ ಕೇಳಿದ್ದಾರೆ.
ಮೃತರಲ್ಲಿ ಇನ್ನೂ ಎಷ್ಟು ಜನರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಕ್ಕೆ ಬಾಕಿ ಇದೆ ಅನ್ನುವಂಥ ಡೀಟೇಲ್ಸ್ ಎಲ್ಲ ಅಧಿಕಾರಿಗಳಿಂದ ಇಸ್ಕೊಂಡಿದ್ದಾರೆ. ಆರೋಗ್ಯಾಧಿಕಾರಿಗಳು ಮೃತಪಟ್ಟವರ ಪಟ್ಟಿ ಮುಂದೆ ಕಾರಣದ ಬಗ್ಗೆ ನಮೂದಿಸಿ ಅಂತ ಕೂಡ ಆರೋಗ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ತಪ್ಪು ವರದಿ ಕೊಟ್ಟರೆ ನೋಟಿಸ್ ಕೊಡಿ ಅವರಿಗೆ ಅಂತ ರಾಜಣ್ಣ ಹೇಳಿದ್ದಾರೆ. ಹಾಸನ ಎಸ್ಪಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಸೂಚನೆ ಕೊಟ್ಟಿದ್ದಾರೆ. ಆಗ್ತವೆ, ಅದನ್ನ ನಿಖರವಾದ ಮಾಹಿತಿಯನ್ನ ಸರಿಯಾಗಿ ಜನರಿಗೆ ಕೊಡಬೇಕು. ಸುಳ್ಳು ಮಾಹಿತಿ ಕೊಟ್ಟರೆ ಪ್ಯಾನಿಕ್ ಆಗೋದು ರೀತಿಯಲ್ಲಿ ನೋಡ್ಕೋಬೇಕು. ಮತ್ತೆ ಆದಷ್ಟು ಕೂಡ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಇನ್ಸಿಸ್ಟ್ ಮಾಡಬೇಕು. ಅವ್ರು ಏನಾದರೂ ರೆಫ್ಯೂಸ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅವರಿಗೆ. ನೀವು ಹೇಳಿದಂಗೆ ಅವ್ರು ರೆಫ್ಯೂಸ್ ಮಾಡಿದ್ಮೇಲೆ ನಿಯರ್ ಟು ದಿ ಟ್ರೂತ್ ಏನಿದೆ ಅಂಶ ಅದನ್ನ ಎಲಿಸಿಟ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ನೀವು ಮಾಡಬೇಕು. ಅದನ್ನ ಮತ್ತೆ ನೀವು ಪ್ರತಿಯೊಂದು ಕೇಸ್ ಕೂಡ ಹಿಸ್ಟ್ರಿ ಬರೀಬೇಕು. ಹಿಸ್ಟ್ರಿ ತಗೊಂಡು ಈಗ ನಾವು ಕೊಟ್ಟಿರಲ್ಲ ಸ್ಟೇಟ್ಮೆಂಟ್, ಅದರಲ್ಲಿ ನೀವು ಮುಂದೆ ಬರೀಬೇಕು. ನಿಮ್ಮ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದರಲ್ಲಿ ಕನ್ಫರ್ಮ್ ಆಗುತ್ತೆ. ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಅವರ ಓರಲ್ ಕ್ವಶನ್ಸ್ ಮೇಲೆ ಎಲಿಸಿಟ್ ಮಾಡಿ ಈ ಥರ ಅಭಿಪ್ರಾಯ ತಗೊಂಡಿವಿ ಅಂತ ಅದರಲ್ಲೇ ಬರೀಬೇಕು. ಆಗ್ತವೆ, ಅದನ್ನ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಖುಷ್ವಂತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಹೃದಯಾಘಾತ ವರದಿಗಳ ಸತ್ಯಾಂಶ ಪರಿಶೀಲನಾ ಸಭೆಯನ್ನ ಏನು ರಾಜಣ್ಣ ಅವರು ನಡೆಸಿದ್ದಾರೆ, ವಾಸ್ತವಾಂಶ ಪರಿಶೀಲನಾ ಸಭೆ, ಏನೆಲ್ಲ ಮಾಹಿತಿಯನ್ನ ಕೊಟ್ಟರು, ಏನೆಲ್ಲ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಖಚಿತತೆಯನ್ನ ಕೊಟ್ಟರು, ಹಾಗೂ ಅಧಿಕಾರಿಗಳಿಗೆ ಏನೆಲ್ಲ ನಿರ್ದೇಶನಗಳನ್ನ ಕೊಟ್ಟರು. ಖುಷ್ವಂತ್, ಸರ್ಕಾರ ತುರ್ತು ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಅನ್ಸುತ್ತಾ? ಈ ಇಶ್ಯೂನ ಗಂಭೀರವಾಗಿ ಅಡ್ರೆಸ್ ಮಾಡ್ತಾ ಇದೆ ಸರ್ಕಾರ ಅಂತ ಅನ್ಸುತ್ತಾ? ಶ್ರೀಲಕ್ಷ್ಮಿ, ಈಗ ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಆಗ್ತಿದ್ದಂತೆ ಸಾಕಷ್ಟು ಕ್ರಮವನ್ನ ಹಾಸನ ಜಿಲ್ಲಾಡಳಿತ ಮತ್ತು ಹಾಸನದ ಆರೋಗ್ಯಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನು ಹೃದಯಾಘಾತ ಅಂತ ತೀರ್ಕೊಂಡಿದ್ದಾರೆ ಅಂತವರ ಮನೆಗೆ ಭೇಟಿ ನೀಡುವಂಥದ್ದು ಮತ್ತು ಅದರ ಕೇಸ್ ಸ್ಟಡಿಯನ್ನ ಮಾಡುವಂಥದ್ದು ಮೊದಲನೇ ಹೆಜ್ಜೆ. ಅದರಲ್ಲಿ ಈಗಾಗಲೇ ಸವಾಲಾಗಿರುವಂಥದ್ದು ಅಂದ್ರೆ ಈಗ ಏನು ಹೃದಯಾಘಾತ ಅಂತ ಮರಣ ಹೊಂದಿದ್ರು ಅವರುಗಳ ಹೆಚ್ಚಿನವರು ಯಾರು ಕೂಡ ಈ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಅವರ ಮೃತದೇಹಗಳನ್ನ ನೀಡ್ತಾ ಇಲ್ಲ. ಇದು ಅವರಿಗೆ ಒಂದು ಅವರು ಮರಣೋತ್ತರ ಪರೀಕ್ಷೆಗೆ ನೀಡಬಹುದು ಅಥವಾ ನೀಡದೇ ಇರಬಹುದು, ಇದು ಅವರಿಗೆ ಇರುವಂತಹ ಸ್ವಾತಂತ್ರ್ಯ. ಹೀಗಾಗಿ ಇಂತಹ ಒಂದು ಪ್ರಕರಣಗಳಲ್ಲಿ ಖಚಿತವಾಗಿ ಇಂತಹ ವಿಚಾರದಿಂದಲೇ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಬರ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ ಅನ್ನೋದನ್ನ ಖುದ್ದು ಸಚಿವರೇ ಅದನ್ನ ಒಪ್ಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಇನ್ನೂ ಕೂಡ ವರದಿ ಕೊಡ್ಲಿಕ್ಕೆ ಮಂಗಳವಾರ ತನಕ ಅಂದ್ರೆ ನಾಡಿದ ತನಕ ಸಮಯವನ್ನ ಕೂಡ ಈ ಒಂದು ತನಿಖಾ ಸಮಿತಿ ಏನಿತ್ತು ಪರಿಶೀಲನೆ ಮಾಡ್ಲಿಕ್ಕೆ ಸಮಿತಿಯನ್ನ ರಚಿಸಿದ್ರು, ಅವರು ತೆಗೆದುಕೊಂಡಿದ್ದಾರೆ. ಆದ್ರೆ ಸುಮಾರು ಈಗಾಗಲೇ ಅಧಿಕೃತವಾಗಿ 22 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 18 ಮಂದಿ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ನಿರಾಕರಣೆಯನ್ನ ಅಂದ್ರೆ ಅವ್ರದ್ದು 18 ಮಂದಿ ಇದ್ದು ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸರಿಯಾಗಿ ಕೈ ಸೇರದೆ ಇರುವಂತದ್ದು. ಅದು ಕೇವಲ 4